ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ. ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾ ಯಾವುದೋ ಜಾಗದ ವಿಚಾರ ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ದರ್ ಇಸ್ ನಥಿಂಗ್, ನೋ ಪಾಲಿಟಿಕ್ಸ್, ನಥಿಂಗ್. ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ. ಆಸ್ ಅ ಫ್ರೆಂಡ್ ಬಂದಿದ್ರು, ಭೇಟಿ ಮಾಡಿದ್ರು, ಪ್ರಾಬ್ಲಮ್ ಇತ್ತು, ಅದಕ್ಕಾಯ್ತು ಹೇಳ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಕಳೆದ 3-4 ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ರಿ, ಬುದ್ಧಿ ಹತ್ರ ತಗೊಂಡು ಹೋಗ್ಬೇಕು ಅಂತ. ನಾನೆಲ್ಲೋ ನೋಡಿ ನೋಡಪ್ಪ, ಫಸ್ಟು ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟು ಅದು ಮಾಡಲಿ ಆಯ್ತಾ. ಅವರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ. ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಎಲ್ಲಿರಬೇಕು, ಬಿಡದಿ ಇರಬೇಕಾ, ನೆಲಮಂಗಲ ಇರಬೇಕಾ, ತುಮಕೂರು ಇರಬೇಕಾ, ಸೋಲೂರು ಇರಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು ಎಂ.ಬಿ. ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿಯವ್ರ ಅಪ್ರೂವಲ್ ತೊಗೊಂಡು ಡಿಸಿಷನ್ ತೊಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾಏಕಿ ನನಗೆ ಆಸೆ ಇರ್ಬೋದಪ್ಪ, ನಾನು ಇಲ್ಲಿ ಮಾಡಲಿ, ನಮ್ಮೂರಲ್ಲಿ ಮಾಡಲಿ ಅಂತ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ದಟ್ ಈಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟ್ರು 40 ಕಿಲೋಮೀಟ್ರು ಏನೋ ಇದೆ. ಆಮೇಲೆ ಗುಡ್ಡೆಗಳಿರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಅವೆಲ್ಲ ಏನೇನೋ ಇದೆ. 4,400 ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು. ಒತ್ತಡ ಜಮೀನುಗಳು ಎಲ್ಲಾರ್ದವ್ರು ಪಕ್ಕದಲ್ಲಿ ಇರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ. ನನ್ನ ಜಮೀನು ಪಕ್ಕ ಏನಾದ್ರು ಬರ್ತೀನಿ. ಸಂತೋಷ್ ಲಾಡ್ ಅವ್ರು ಮಾತಾಡೋಕೆ ಹೇಳಿದ್ದಾರೆ, ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್, ಹಿಂದೂ ಅನ್ನೋ ಪದ ಹಿಂದೆ ಇರಲಿಲ್ಲ. ಆಯ್ತು, ನನ್ಗೆ ಗೊತ್ತಿಲ್ಲ ನೋಡಪ್ಪ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್. ಮತದಾರ ಏನು ತೀರ್ಮಾನ ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ. ಆಯ್ತು, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಗವರ್ನರ್ ಕಳಿಸಿದ ತಕ್ಷಣ ನನಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಏನಿದೆ, ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅವ್ರದ್ದು ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ. ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾ ಯಾವುದೋ ಜಾಗದ ವಿಚಾರ ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ದರ್ ಇಸ್ ನಥಿಂಗ್, ನೋ ಪಾಲಿಟಿಕ್ಸ್, ನಥಿಂಗ್. ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ. ಆಸ್ ಅ ಫ್ರೆಂಡ್ ಬಂದಿದ್ರು, ಭೇಟಿ ಮಾಡಿದ್ರು, ಪ್ರಾಬ್ಲಮ್ ಇತ್ತು, ಅದಕ್ಕಾಯ್ತು ಹೇಳ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಕಳೆದ 3-4 ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ರಿ, ಬುದ್ಧಿ ಹತ್ರ ತಗೊಂಡು ಹೋಗ್ಬೇಕು ಅಂತ. ನಾನೆಲ್ಲೋ ನೋಡಿ ನೋಡಪ್ಪ, ಫಸ್ಟು ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟು ಅದು ಮಾಡಲಿ ಆಯ್ತಾ. ಅವರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ. ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಎಲ್ಲಿರಬೇಕು, ಬಿಡದಿ ಇರಬೇಕಾ, ನೆಲಮಂಗಲ ಇರಬೇಕಾ, ತುಮಕೂರು ಇರಬೇಕಾ, ಸೋಲೂರು ಇರಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು ಎಂ.ಬಿ. ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿಯವ್ರ ಅಪ್ರೂವಲ್ ತೊಗೊಂಡು ಡಿಸಿಷನ್ ತೊಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾಏಕಿ ನನಗೆ ಆಸೆ ಇರ್ಬೋದಪ್ಪ, ನಾನು ಇಲ್ಲಿ ಮಾಡಲಿ, ನಮ್ಮೂರಲ್ಲಿ ಮಾಡಲಿ ಅಂತ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ದಟ್ ಈಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟ್ರು 40 ಕಿಲೋಮೀಟ್ರು ಏನೋ ಇದೆ. ಆಮೇಲೆ ಗುಡ್ಡೆಗಳಿರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಅವೆಲ್ಲ ಏನೇನೋ ಇದೆ. 4,400 ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ.
ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು. ಒತ್ತಡ ಅವರೇ ತರ್ತಾ ಇದ್ದಾರೆ. ನಾವು ಒತ್ತಡ ಜಮೀನುಗಳು ಎಲ್ಲಾರ್ದು ಅವ್ರು ಪಕ್ಕದಲ್ಲಿ ಇರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ ನನ್ನ ಜಮೀನು ಪಕ್ಕ ಏನಾದ್ರು ಬರ್ತೀನಿ. ನಿನ್ನೆ ಸಂತೋಷ್ ಲಾಡ್ ಅವ್ರು ಮಾತಾಡೋಕೆ ಹೇಳಿದ್ದಾರೆ, ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್, ಹಿಂದೂ ಅನ್ನೋ ಪದ ಹಿಂದೆ ಇರಲಿಲ್ಲ. ಆಯ್ತು, ನನ್ಗೆ ಗೊತ್ತಿಲ್ಲ ನೋಡಪ್ಪ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್. ಮತದಾರ ಏನು ತೀರ್ಮಾನ ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ. ಸುಗ್ರೀವಾಜ್ಞೆ ಸರ್, ಸುಗ್ರೀವಾಜ್ಞೆ ಅಂಕಿತ ಬರುತ್ತಾ? ಆಯ್ತು, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಗವರ್ನರ್ ಕಳಿಸಿದ ತಕ್ಷಣ ನನಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಏನಿದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ. ಅವ್ರದ್ದು ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ. ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾರೆ, ಯಾವುದೋ ಜಾಗದ ವಿಚಾರ ಬಂದಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ದರ್ ಇಸ್ ನಥಿಂಗ್, ನೋ ಪಾಲಿಟಿಕ್ಸ್, ನಥಿಂಗ್. ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ. ಆಸ್ ಅ ಫ್ರೆಂಡ್ ಬಂದಿದ್ರು, ಭೇಟಿ ಮಾಡಿದ್ರು, ಪ್ರಾಬ್ಲಮ್ ಇತ್ತು, ಅದಕ್ಕಾಯ್ತು ಹೇಳ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಕಳೆದ 3-4 ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಿ. ಬುದ್ಧಿ ಹತ್ರ ತಗೊಂಡು ಹೋಗ್ಬೇಕು ಅಂತ. ನಾನೆಲ್ಲೋ ನೋಡಿ ಸಂಸದರು ಮತ್ತೆ ನೋಡಪ್ಪ, ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕ್ರೆಡಿಟ್ ಫಸ್ಟು ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟು ಅದು ಮಾಡಲಿ. ಆಯ್ತಾ? ಅವರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ. ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಎಲ್ಲಿರಬೇಕು, ಬಿಡದಿ ಇರಬೇಕಾ, ನೆಲಮಂಗಲ ಇರಬೇಕಾ, ತುಮಕೂರು ಇರಬೇಕಾ, ಸೋಲೂರು ಇರಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು ಎಂ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿಯವ್ರ ಅಪ್ರೂವಲ್ ತೊಗೊಂಡು ಡಿಸಿಷನ್ ತೊಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾಏಕಿ ನನಗೆ ಆಸೆ ಇರ್ಬೋದಪ್ಪ, ನನ್ನ ಇಲ್ಲಿ ಮಾಡಲಿ, ನಮ್ಮೂರಲ್ಲಿ ಮಾಡಲಿ ಅಂತ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ದಟ್ ಇಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟ್ರು 40 ಕಿಲೋಮೀಟ್ರು ಏನೋ ಇದೆ. ಆಮೇಲೆ ಗುಡ್ಡೆಗಳಿರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಅವೆಲ್ಲ ಏನೇನೋ ಇದೆ. 4400 ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ. ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು. ಒತ್ತಡ ಅವರೇ ತರ್ತಾ ಇದ್ದಾರೆ. ನಾವು ಒತ್ತಡ ಜಮೀನುಗಳು ಎಲ್ಲಾರ್ದು ಅವ್ರು ಪಕ್ಕದಲ್ಲಿ ಇರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ ನನ್ನ ಜಮೀನು ಪಕ್ಕ ಏನಾದ್ರು ಬರ್ತೀನಿ. ನಿನ್ನೆ ಸಂತೋಷ್ ಲಾಡ್ ಅವ್ರು ಮಾತಾಡೋಕೆ ಹೇಳಿದ್ದಾರೆ, ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್, ಹಿಂದೂ ಅನ್ನೋ ಪದ ಹಿಂದೆ ಇರಲಿಲ್ಲ. ಆಯ್ತು, ನನ್ಗೆ ಗೊತ್ತಿಲ್ಲ ನೋಡಪ್ಪ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್. ಮತದಾರ ಏನು ತೀರ್ಮಾನ ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ. ಸುಗ್ರೀವಾಜ್ಞೆ ಸರ್, ಸುಗ್ರೀವಾಜ್ಞೆ ಅಂಕಿತ ಬರುತ್ತಾ? ಆಯ್ತು, ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಗವರ್ನರ್ ಕಳಿಸಿದ ತಕ್ಷಣ ನನಗೆ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಏನಿದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ.